ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿ ಇಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಮೊದಲನೆಯ ಪ್ರಶ್ನೆಯನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಮಹಾಭಿಯೋಗ ಇದರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ರಾಜ್ಯಪಾಲ, ಆಯ್ಕೆ ಬಿ ರಾಷ್ಟ್ರಪತಿ, ಆಯ್ಕೆ ಸಿ ಉಪರಾಷ್ಟ್ರಪತಿ, ಆಯ್ಕೆ ಡಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ರಾಜ್ಯಪಾಲರು. ಇವರಿಗೆ ಮಹಾಭಿಯೋಗ ಇದು ಅನ್ವಯವಾಗುವುದಿಲ್ಲ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸರಕು ಮತ್ತು ಸೇವಾ ತೆರಿಗೆ, ಆಯ್ಕೆ ಬಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಪ್ರದೇಶಗಳ ವರ್ಗಾವಣೆ, ಆಯ್ಕೆ ಸಿ SC ಮತ್ತು ST ಮೀಸಲಾತಿಯ ಮುಂದೂಡಿಕೆ, ಆಯ್ಕೆ ಡಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಸರಕು ಮತ್ತು ಸೇವಾ ತೆರಿಗೆ. ಇದು 101ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ನೀತಿ ಆಯೋಗದ ಸ್ಥಾಪನೆಯಾದ ವರ್ಷ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 2015, ಆಯ್ಕೆ ಬಿ 2014, ಆಯ್ಕೆ ಸಿ 2016, ಆಯ್ಕೆ ಡಿ 2013. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಆಯ್ಕೆ ಎ 2015. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ. ಭಾರತದ ಸಂಸತ್ತಿನಲ್ಲೇ ಅತಿ ದೊಡ್ಡ ಸಮಿತಿ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಂದಾಜು ಸಮಿತಿ, ಆಯ್ಕೆ ಬಿ ಕಾರ್ಯಕಲಾಪಗಳ ಸಮಿತಿ, ಆಯ್ಕೆ ಸಿ ಹಕ್ಕು ಸಮಿತಿ, ಆಯ್ಕೆ ಡಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ರಾಮಾಯಣಂ ಮಹಾನ್ವೇಷ ಇದರ ಕರ್ತ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ SL ಭೈರಪ್ಪ, ಆಯ್ಕೆ ಬಿ ದೇವನೂರು ಮಹಾದೇವ, ಆಯ್ಕೆ ಸಿ ವೀರಪ್ಪ ಮೊಯ್ಲಿ, ಆಯ್ಕೆ ಡಿ ನಂಜುಂಡಯ್ಯ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ವೀರಪ್ಪ ಮೊಯ್ಲಿಯವರು ರಾಮಾಯಣ ಮಹಾನ್ವೇಷನಂ ಇದರ ಕರ್ತರು. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಹೊಸ ಆಟೋಗ್ರಾಫಿ ದುಡಿತವೇ ನನ್ನ ಬದುಕು ಇದರ ಕರ್ತರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಿದ್ಧಲಿಂಗಯ್ಯ, ಆಯ್ಕೆ ಬಿ ಅನಕ್ರ, ಆಯ್ಕೆ ಸಿ ಅರವಿಂದ ಮೂಲಗತ್ತಿ, ಆಯ್ಕೆ ಡಿ ಕಯ್ಯಾರ ಕಿಞ್ಞಣ್ಣರೈ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಅನಕ್ರ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆ. ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಗುರುಗ್ರಹ, ಆಯ್ಕೆ ಬಿ ಶನಿ ಗ್ರಹ, ಆಯ್ಕೆ ಸಿ ಮಂಗಳ ಗ್ರಹ, ಆಯ್ಕೆ ಡಿ ಭೂಮಿ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಡ್ಯಾಶ್ ಅನ್ನುವರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಅಕ್ಷಭ್ರಮಣ, ಆಯ್ಕೆ ಬಿ ಪರಿಭ್ರಮಣ, ಆಯ್ಕೆ ಸಿ ಭೂಪಥ, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಅಕ್ಷಭ್ರಮಣ. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಅಕ್ಷಭ್ರಮಣ ಎನ್ನುತ್ತಾರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೆ ಏನೆನ್ನುತ್ತಾರೆ? ಒಂಬತ್ತನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕಾಸ್ಮೋಲಾಜಿ, ಆಯ್ಕೆ ಬಿ ಪೆಡಾಲಜಿ, ಆಯ್ಕೆ ಸಿ ಪೆಟ್ರೋಲಾಜಿ, ಆಯ್ಕೆ ಡಿ ಜಿಯೋಲಾಜಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಆಪ್ಷನ್ ಬಿ ಪೆಡಾಲಜಿ. ಇದು ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನದ ಬಗ್ಗೆ ಸೂಚಿಸುತ್ತದೆ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಮೈಸೂರು, ಆಯ್ಕೆ ಸಿ ಬೆಳಗಾವಿ, ಆಯ್ಕೆ ಡಿ ಉತ್ತರ ಕನ್ನಡ. ಹತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಮೈಸೂರು. ಇದು ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯವನ್ನು ಮೈಸೂರಿನಲ್ಲಿ ಸ್ಥಾಪಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಹನ್ನೊಂದನೆಯ ಪ್ರಶ್ನೆ ಕಡೆಗೆ. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಕೌಟಿಲ್ಯ, ಆಯ್ಕೆ ಬಿ ಆಡಮ್ ಸ್ಮಿತ್, ಆಯ್ಕೆ ಸಿ ಆರ್ಯಭಟ, ಆಯ್ಕೆ ಡಿ ಅಮರ್ತ್ಯಸೇನ. ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಕೌಟಿಲ್ಯ. ಇದು ಭಾರತದಲ್ಲಿ ಅರ್ಥಶಾಸ್ತ್ರದ ಪಿತಾಮಹ. ಬನ್ನಿ ಸ್ನೇಹಿತರೆ, ಹನ್ನೆರಡನೇ ಪ್ರಶ್ನೆ ಕಡೆಗೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸುವ ಅಂಶವೆಂದರೆ ಡ್ಯಾಶ್? ಇದಕ್ಕೆ ಆಯ್ಕೆಗಳು: ಆಯ್ಕೆ ನೈಸರ್ಗಿಕ ಸಂಪನ್ಮೂಲಗಳು, ಆಯ್ಕೆ ಬಿ ತಾಂತ್ರಿಕ ಪ್ರಗತಿ, ಆಯ್ಕೆ ಸಿ
ಮಾರುಕಟ್ಟೆ ವಿಸ್ತೀರ್ಣ. ಆಯ್ಕೆ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಮಾರುಕಟ್ಟೆ ವಿಸ್ತೀರ್ಣ. ಇದು ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅವಲಂಬಿಸುವ ಅಂಶ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ SBI, ಆಯ್ಕೆ ಬಿ RBI, ಆಯ್ಕೆ ಸಿ ಆಕ್ಸಿಸ್, ಆಯ್ಕೆ ಡಿ ಪಂಜಾಬ. ಇದಕ್ಕೆ ಸರಿಯಾದ ಉತ್ತರ RBI. ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿದೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಇವುಗಳಲ್ಲಿ ಮಾಧ್ಯಮಿಕ ವಲಯ ಯಾವುದು? ಇದಕ್ಕೆ ಆಯ್ಕೆ ಎ ಶಿಕ್ಷಣ, ಆಯ್ಕೆ ಬಿ ಆರೋಗ್ಯ, ಆಯ್ಕೆ ಸಿ ಕೈಗಾರಿಕೆ, ಆಯ್ಕೆ ಡಿ ಆಡಳಿತ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಕೈಗಾರಿಕಾ. ಇದು ಒಂದು ಮಾಧ್ಯಮಿಕ ವಲಯವಾಗಿದೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. ಕನ್ನಡದ ಮೊದಲ ಶಾಸನ ಯಾವುದು? ಇದು ಬಹಳ ಸಿಂಪಲ್ ಮತ್ತು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಯಾಗಿದೆ ಸ್ನೇಹಿತರೆ. 15ನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ. ಇದಕ್ಕೆ ಆಯ್ಕೆಗಳು ಆಯ್ಕೆ ತಾಳಗುಂದ ಶಾಸನ, ಆಯ್ಕೆ ಬಿ ಹಲ್ಮಿಡಿ ಶಾಸನ, ಆಯ್ಕೆ ಸಿ ಹಲಸಿ ಶಾಸನ, ಆಯ್ಕೆ ಡಿ ಮಸ್ಕಿ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಹಲ್ಮಡಿ ಶಾಸನ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ ಪಂಚತಂತ್ರದ ಕರ್ತರು ಯಾರು? ಇದಕ್ಕೆ ಆಯ್ಕೆಗಳು ಆಯ್ಕೆ ವಿಜ್ಞಾನೇಶ್ವರ, ಆಯ್ಕೆ ಬಿ ಸೋಮೇಶ್ವರ, ಆಯ್ಕೆ ಸಿ ದುರ್ಗಸಿಂಹ, ಆಯ್ಕೆ ಡಿ ವಿಷ್ಣುವರ್ಧನ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ದುರ್ಗಸಿಂಹ ಇವರು ಪಂಚತಂತ್ರದ ಕರ್ತರು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆ. ತಾಳಿಕೋಟೆ ಅಥವಾ ರಕ್ಕಸಂಗಡ ಕದನ ಯಾವಾಗ ನಡೆಯಿತು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ 1965 ನವೆಂಬರ್ 18, ಆಯ್ಕೆ ಬಿ 1956 ನವೆಂಬರ್ 23, ಆಯ್ಕೆ ಸಿ 1565 ಡಿಸೆಂಬರ್ 18, ಆಯ್ಕೆ ಡಿ 1965 ಜನವರಿ 23. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ 1565 ಜನವರಿ 23ರಂದು ತಾಳಿಕೋಟೆ ಅಥವಾ ರಕ್ಕಸಂಗಡ ಕದನ ನಡೆಯಿತು. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಶಿವಮೊಗ್ಗ, ಆಯ್ಕೆ ಬಿ ಬೆಂಗಳೂರು, ಆಯ್ಕೆ ಸಿ ಮಂಡ್ಯ, ಆಯ್ಕೆ ಡಿ ಚಿಕ್ಕಬಳ್ಳಾಪುರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಶಿವಮೊಗ್ಗದಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹವನ್ನು ನಡೆಯಿತು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. 19ನೇ ಪ್ರಶ್ನೆ ಮೈಸೂರು ಚಲೋ ಚಳುವಳಿ ಪ್ರಾರಂಭವಾಗಲು ಕಾರಣ ಯಾವುದು? ಇದಕ್ಕೆ ಆಯ್ಕೆ ಎ ರಾಜಧಾನಿಯ ಬದಲಾವಣೆ, ಆಯ್ಕೆ ಬಿ ಮೈಸೂರು ರಾಜ್ಯವನ್ನು ಭಾರತ ಒಕ್ಕೂಟಕ್ಕೆ ವಿಲೀನ ಮಾಡಲು, ಆಯ್ಕೆ ಸಿ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಜಾರಿಗೆ ತರಲು ವಿಳಂಬ ಮಾಡಿದ್ದರಿಂದ, ಆಯ್ಕೆ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಜಾರಿಗೆ ತರಲು ವಿಳಂಬ ಮಾಡಿದ್ದರಿಂದ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ಕಡೆಗೆ. ಮಾನವ ಸಂಪನ್ಮೂಲ ಎಂದರೇನು? 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮತ್ತು ಈ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಇದು ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿ ನಡೆಯಲಾಗಿದೆ ಮತ್ತು ಧನ್ಯವಾದಗಳು ಸ್ನೇಹಿತರೆ.